ಈ ಅತ್ಯಂತ ಸಮಂಜಸವಾಗಿ ಬಹಳ ಉತ್ತಮವಾಗಿ ಮಾತಾಡಿದಂಥ H. ಬೋರ್ಲಿಂಗಯ್ಯನವರೇ, ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ನನ್ನ ಆತ್ಮೀಯ ಮಿತ್ರರಾದ ದೊಡ್ಡರಂಗೇಗೌಡರು ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದು ಮತ್ತೆ ಈಗ ನನ್ನ ತೀರಾ ತೊಂದರೆಗೆ ಸಿಲುಕಿಸಿರುವಂತಹ ಚಂದ್ರಗೌಡರು, ಈಗ ನಿಜವಾಗಿ ನನಗೆ ಇದೆಲ್ಲ ನಾನು ನೋಡಿ ಹೊರಟೋಗಿದ್ದಾರೆ. ನನ್ನ ಈ ದುಸ್ಥಿತಿ ನೋಡೋದಕ್ಕೆ ಸಾಧ್ಯ ಇದ್ದನ್ನೇ ಉಪೇಂದ್ರ ಪ್ರಕಾಶ್ ಎಲ್ಲರೂ ನಮ್ಮ ನಾಲ್ಕು ಅದೇನು ಮಾತಾಡ್ತಬೇಕು, ಏನು ಕಿತ್ತಿನಲ್ಲಿ ಬಿಡ್ತೀನಿ ನೋಡೋಣ ಅನ್ನುವಂಥ ರೀತಿಯಲ್ಲಿ ಹೊರಟೋಗಿದ್ದಾರೆ. ಗೆಳೆಯರೆ, ನಿಜವಾದ ನಮ್ಮ ಗಂಗಣ್ಣವರು ನಿಜವಾಗಿ ಬಹಳ ಕಷ್ಟದಲ್ಲಿದ್ದೀನಿ ನಾನು. ಈ ಇಷ್ಟೊಂದು ಚೆನ್ನಾಗಿ ಪುಸ್ತಕದ ಬಗ್ಗೆ ನಾನು ಪರಿಣಾಮಕಾರಿಯಾಗಿ ಮಾತಾಡಿದ್ರೆ ಮುಂದೆ ಮಾತಾಡೋ ಸ್ಥಿತಿ ಏನು, ಅದ್ರ ಜೊತೆಗೆ ಅವರೆಲ್ಲರೂ ಕೂಡ ಪ್ರಾಧ್ಯಾಪಕರು ಆಗ ಓದ್ಕೊಂಡು ಅಂತದ್ದು, ನಾವೆಲ್ಲ ಅಲ್ಲಿ ಇಲ್ಲಿ ಕಲ್ಲು ನೋಡ್ಕೊಂಡು ಕಾರ್ಖಾನೆಯಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಯಾವುದೋ ಒಂದ್ಸಲ ಜೈಲಿಗೆ ಹೋಗಿ ಪ್ರತಿ ಮಂಗಳವಾರ 2 ವರ್ಷ ಸಹಿ ಹಾಕಿ ಕೋರ್ಟ್ನಲ್ಲಿದ್ದಂಥ ಜನ. ಆದರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಈ ಕೃಷಿ ಬಗ್ಗೆ ನನಗೆ ಇನ್ನೇನಾದ್ರೂ ಮಾತಾಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ನಾನು ಭಾಳ ಮುಖ್ಯವಾಗಿ ನನಗೆ ಚಂದ್ರೇಗೌಡರ ಬಗ್ಗೆ ನಾನು ಹೆಚ್ಚು ಹೇಳಲೇಬೇಕಾಗಿಲ್ಲ. ಯಾಕೆ ಅಂತಂದರೆ 35-40 ವರ್ಷ ಅವ್ರು ನನ್ನ ಸಹಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಚಂದ್ರೇಗೌಡರ ಬಗ್ಗೆ ಒಬ್ಬರಿಗೆ ನನಗೆ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಇವತ್ತೂ ಅನೇಕ ಹೊಸ ವಿಷಯಗಳನ್ನ ಚರಿತ್ರೆ ಆಗೋದಕ್ಕೆ ಅವ್ರು ನೆರವಾದರು. ಅವರು ಬರೆದ ಪುಸ್ತಕ ಏನಾದರೂ ಬರೆದು ಹೋಗಿದ್ರೆ ಅನೇಕ ವ್ಯಕ್ತಿತ್ವಗಳು ಹೊರಗೆ ಬರ್ತಿರಲಿಲ್ಲ, ಅನೇಕ ಚರಿತ್ರೆಗಳು ಗೊತ್ತಾಗ್ತಿರಲಿಲ್ಲ. ಬೆಂಗಳೂರಿನಲ್ಲಿರೋ ಎಲ್ಲರಿಗೂ ಕೂಡ ಗೊತ್ತಿದೆ ಈ ನರಹರಿರಾಯನ ಗುಡ್ಡ. ಆ ನರಹರಿರಾಯನ ಗುಡ್ಡ ಅಂತ ನಾವೆಲ್ಲರೂ ಹೇಳ್ತೀವಿ, ಆದರೆ ಆ ನರಹರಿರಾಯನ ಗುಡ್ಡದ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. DVG ಅವರ ಜ್ಞಾಪಕ ಚಿತ್ರಶಾಲೆ ಬಂದು 25 ವರ್ಷದ ಮೇಲೆ ಬೇರೆ ಯಾರೋ ಒಬ್ರು ನರಹರಿರಾಯನ ಗುಡ್ಡದ ಬಗ್ಗೆ ಬೇರೆ ಬರೆದಾಗ DVG ಬರೆದಿದ್ದಾರೆ ಅಂತ ಹೇಳಿದ್ರು. DVGನೇ ಅದಕ್ಕೆ ವಿವರಣೆ ಕೊಟ್ಟರು, ಹಾಗಾಗಿ ಅದು ಗೊತ್ತಾಯಿತು. ನರಹರಿರಾಯನ ಗುಡ್ಡ ಎಫೆಕ್ಟ್ ಬಂದಿದೆಯಲ್ಲ, ಅವ್ರು ಜಡ್ಜ್ ಆಗಿದ್ದಂಥವ್ರು, ಅವರು ಬಹಳ ದೊಡ್ಡ ಕೆಲಸ ಮಾಡ್ತಿದ್ರು. ಆದರೆ ಅವರಿಗೆ ಒಂದು ಹವ್ಯಾಸ ಆಯಿತು, ಪ್ರತಿದಿನ ಅವರು ನ್ಯಾಯಾಲಯದಿಂದ ಬಂದು ಒಬ್ಬರು ದೇವದಾಸಿ ಮನೆ ಮುಂದೆ ಹಾಡು ಕೇಳ್ತಾ ಇದ್ರು. ಅವಾಗ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದರು. ಅವ್ರು ಹೇಳ್ತಾರೆ, ಏನಪ್ಪ ಇವ್ರ ಮೇಲೆ ಬಹಳ ಪ್ರಭಾವ ಬೀರ್ಬೋದು, ಇಂತಹ ಪ್ರಭಾವದಿಂದ ಹೊರಗಡೆ ಬರಬೇಕಲ್ಲ, ಇದು 4 ಜನಗಳಿಗೆ ಗೊತ್ತಾಗಬಾರ್ದು, ಬಹಳ ಮುಖ್ಯ ಅತ್ಯಂತ